ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಟಾಕ್ಷ ಮಹಿಮೆ ಅಂದರೆ ದೇವಿ ಕಟಾಕ್ಷದ ಮಹಿಮೆಯನ್ನು ವರ್ಣಿಸುವಂತಹ 5ನೆಯ ಶ್ಲೋಕಕ್ಕೆ ಸ್ವಾಗತ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಪುರಾನಾರೀ ಭೂತ್ವಾ ಪುರರಿಪುಮಪಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನ ಲೇಹೇನ ವಪುಷ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಭಗವತಿ, ಪ್ರಣತ ಜನ ಸೌಂದರ್ಯ ಜನನೀಂ ತ್ವಾಂ ಹರಿರಾರಾಧ್ಯ ಪುರಾನಾರಿ ಭೂತ್ವಾ ಪುರರಿಪುಮಸಿ ಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನ ಲೇಖ್ಯೇನ ವಪುಷ ಮಹತಾಂ ಮುನೀನಾಮಪ್ಯಂತರ್ಮೋಹಾಯ ಪ್ರಭವತಿ. ಅಂದರೆ, ಹೇ ಭಗವತಿಯೇ, ಪ್ರಣತ ಜನ ಸೌಂದರ್ಯ ಜನನೀಂ ತ್ವಾಂ, ಚೆನ್ನಾಗಿ ಕಾಯಿಕ ವಾಚಿಕ ಮಾನಸಿಕವೆಂಬ ಅಂದರೆ ದೇಹದಿಂದ ಮಾತಿನಿಂದ ಹಾಗೂ ಮನಸ್ಸಿನಿಂದ ಮೂರೂ ವಿಧದಲ್ಲೂ ತಾಯಿಯನ್ನು ಕುರಿತು ನಮಸ್ಕಾರ ಮಾಡತಕ್ಕಂತಹ ಭಕ್ತ ಜನರಿಗೆ ಅದೆಂತಹ ಅದ್ಭುತವಾದ ಸೌಂದರ್ಯವನ್ನು ನೀನು ಕೊಡ್ತೀಯ ಅಂತಂದರೆ, ಚಕ್ರರೂಪಾದ ವಿದ್ಯಾರೂಪನಾಗಿರ್ತಕ್ಕಂತಹವನು. ಅಂದರೆ ಆ ವ್ಯಕ್ತಿ ಅಂತಹ ಅದ್ಭುತವಾದಂತಹ ಒಂದು ವಿದ್ಯೆ ಒಳಗಿನ, ಇದು ಕೇವಲ ಸೌಂದರ್ಯ ಅಂತಂದರೆ ಮುಖದ ಮೇಲೆ ಕಾಣ್ತಕ್ಕಂಥ ಸೌಂದರ್ಯ ಅಲ್ಲ, ಮೇಕಪ್ ಮಾಡ್ಕೊಂಡು ಬಂದಿರತಕ್ಕಂತಹ ಸೌಂದರ್ಯ ಅಲ್ಲ. ಈ ಸೌಂದರ್ಯ ಅಂತಕ್ಕಂತಹದ್ದು ಒಳಗಿನಿಂದ ಆತನಲ್ಲಿ ಅದ್ಭುತವಾದಂಥ ವಿದ್ಯೆ, ಗುಣ ಇವೆಲ್ಲ ನೆಲೆಸಿದಾಗ ಆ ಕಾರಣದಿಂದಾಗಿ ಆಂತರಿಕ ಸೌಂದರ್ಯವನ್ನು, ಅದ್ಭುತವಾದಂತಹ ಆಂತರಿಕ ಸೌಂದರ್ಯವನ್ನು ನಿನ್ನ ಪೂಜೆ ಮಾಡತಕ್ಕಂತಹ ಭಕ್ತರಿಗೆ ನೀನು ಕೊಡ್ತೀಯಾ? ಏಕೆ ಅಂತಂದರೆ ಇದನ್ನು ಆ ಶಕ್ತಿ ಎಷ್ಟರ ಮಟ್ಟಿಗಿದೆ, ತಾಯಿ ಪೂಜೆ ಮಾಡೋದ್ರಿಂದ ಯಾವ ಮಟ್ಟದ ಶಕ್ತಿ ಸಿಗುತ್ತೆ ಅನ್ನೋದಕ್ಕೆ 2 ಕಥೆಗಳನ್ನು ಇಲ್ಲಿ ಉದಾಹರಿಸ್ತಾರೆ. ಮೊದಲನೇದಾಗಿ ಹರಿರಾರಾಧ್ಯ ಅಂದರೆ ವಿಷ್ಣುವೂ ಕೂಡ ಪೂಜೆ ಮಾಡಿ ಧ್ಯಾನ ಜಪ ಮಾಡಿ ಪುರಾನಾರಿ ಭೂತ್ವ ಪುರರಿಪುಮಪಿ ಕ್ಷೋಭಮನಯತ್, ಪೂರ್ವದಲ್ಲಿ ಸ್ತ್ರೀ ರೂಪವನ್ನು ಧರಿಸಿ ತ್ರಿಪುರಾಂತಕನಾದ ಜಿತೇಂದ್ರಿಯನನ್ನು ಕೂಡ ಆತ ಕ್ಷೋಭಿಸ್ತಾನೆ. ಅಂದರೆ ಇಲ್ಲಿ ವಿಶೇಷವಾಗಿ ವಿಷ್ಣುವಿನ ಮೋಹಿನಿ ಅವತಾರವನ್ನು ಹೇಳ್ತಾ ಇದ್ದಾರೆ. ಆ ಅಮೃತ ಮಂಥನದ ಸಮಯದಲ್ಲಿ ದೈತ್ಯರಿಗೆ ದಾನವರಿಗೆ ಅಮೃತವನ್ನು ಯಾರು ಪಡ್ಕೊಳ್ಬೇಕು? ಸಹಜವಾಗಿ ಬಲಾಢ್ಯರು ದೈತ್ಯರು ಅಮೃತವನ್ನು ಕಿತ್ಕೊಂಡು ಬಿಡ್ತಾರೆ. ದೇವತೆಗಳು ಸಾತ್ವಿಕ ಗುಣ ಇರತಕ್ಕಂಥವ್ರು, ಅವರಿಗೆ ಅಮೃತ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಬರ್ತಾನೆ. ಅದೆಂತಹ ಭುವನ ಮೋಹಕವಾದ ರೂಪ ಅಂತಂದರೆ, ದೈತ್ಯರು ಪೂರ್ತಿ ಪರವಶರಾಗಿ ತಮ್ಮ ಕೈಲಿದ್ದಂತಹ ಅಮೃತದ ಪಾತ್ರೆನ ಮೋಹಿನಿ ಕೈ ಕೊಟ್ಬಿಡ್ತಾರೆ. ನೀನು ಹೇಗಾದರೂ ಅದನ್ನು ಹಂಚಿಕೊಡು, ನಾವೆಲ್ಲದಕ್ಕೂ ಒಪ್ಪಿಗೆ ಅಂದ್ಬಿಡ್ತಾರೆ. ಅಷ್ಟೇ ಬೇಕಾಗಿತ್ತು. ವಿಷ್ಣು ಅದನ್ನೆಲ್ಲ ಸಾತ್ವಿಕ ಗುಣ ಹೊಂದಿರತಕ್ಕಂಥ ದೇವತೆಗಳಿಗೆ ಹಂಚಿ ದೈತ್ಯರಿಗೆ ಮೋಸ ಮಾಡಿಬಿಡ್ತಾನೆ. ಆದರೆ ಇದು ಅಲ್ಲಿಗೆ ನಿಲ್ಲೋದಿಲ್ಲ. ಈ ವಿಷಯ ಆ ತ್ರಿಪುರಾಂತಕ ಅಂದರೆ ಈಶ್ವರನ ತನಕ ಹೋಗುತ್ತೆ. ಈಶ್ವರನಿಗೆ ಗೊತ್ತಾಗತ್ತೆ, ನಾನು ಕಾಮಾರಿ, ನಾನು ಮನ್ಮಥನನ್ನೇ ಸುಟ್ಟೋನು, ನನ್ನ ಮೇಲೆ ಅದು ಯಾವ ಪರಿಣಾಮನೂ ಬೀರೋದಿಲ್ಲ. ಸರಿ, ಈಶ್ವರ ವಿಷ್ಣು ಹತ್ರ ಬರ್ತಾನೆ. ನಿನ್ನ ಆ ಭುವನ ಮೋಹಕವಾದ ರೂಪವನ್ನು ನಾನು ನೋಡಬೇಕು ಅಂತ ಹೇಳ್ತಾನೆ. ವಿಷ್ಣು ಹೇಳ್ತಾನೆ, ನೀನು ಯೋಗೀಶ್ವರ, ನಿನ್ನೆದುರಿಗೆ ಯಾಕೆ ನಾನು ಆ ರೂಪನ ತೋರಿಸ್ತೀಯ? ಅದು ಕೇವಲ ತಾಮಸ ರೂಪವಾದ್ದು, ದೈತ್ಯರನ್ನು ಮೋಹಗೊಳಿಸೋದಕ್ಕೋಸ್ಕರ ಆ ರೂಪ ತಾಳಿದ್ದು, ಆ ಅವತಾರ ಭುವನ ಮನೋಹರಿಯಾದ ಮೋಹಿನಿ ಅವತಾರ ತಾಳಿದ್ದು. ಅದು ನಿನ್ನೆದುರಿಗೆ ತೋರಿಸೋ ಅವಶ್ಯಕತೆ ಏನಿದೆ ಅಂದರೂ ಶಿವ ಕೇಳೋದಿಲ್ಲ. ಒಂದು ಸಾರಿ ಪರೀಕ್ಷೆ ಮಾಡಿ ನೋಡಿ ಬಿಡೋಣ ಅಂತ. ಕೊನೆಗೆ ಯಾವತ್ತೋ ಒಂದು ದಿವಸ ಶಿವ ಕೈಲಾಸದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಒಬ್ಬ ಅದ್ಭುತವಾದ ತ್ರಿಭುವನ ಸುಂದರಿ ಕಾಣಿಸ್ಕೊಳ್ತಾಳೆ. ಅದು ಎಷ್ಟರ ಮಟ್ಟಿಗೆ ಶಿವ ಮೋಹಕ್ಕೆ ಒಳಗಾಗ್ತಾನೆ ಅಂದರೆ, ತ್ರಿಪುರಾಂತಕ ಆತ ಇವನನ್ನೇ ಸ್ಮರ ಅಂದರೆ ಮನ್ಮಥನನ್ನೇ ಕೊಂದವನು ಕಾಮಾರಿ,
ಅವನು ಎಷ್ಟರ ಮಟ್ಟಿಗೆ ಮೋಹಕ್ಕೊಳಗಾಗ್ತಾನೆ ಅಂತಂದರೆ ಆ ಹೆಣ್ಣಿನ ಹಿಂದೆ ಹೋಗಿ ಆ ಹೆಣ್ಣನ್ನು ತಬ್ಕೊಳ್ತಾನೆ. ಆಗ ಆ ಹೆಣ್ಣು ಬೇರೆ ಯಾರೂ ಅಲ್ಲ, ವಿಷ್ಣು ಅಂತ ಗೊತ್ತಾದಾಗ ಅವನಿಗೆ ನಾಚಿಕೆ ಆಗುತ್ತೆ. ಆ ಸಂದರ್ಭದಲ್ಲಿ ಪಾರ್ವತಿ ಕೂಡ ಪಕ್ಕದಲ್ಲಿರ್ತಾಳೆ, ಅವಳು ಕೂಡ ನೋಡ್ತಾ ಇರ್ತಾಳೆ. ಆದರೂ ಸಹ ಅವನನ್ನೇ, ಅಂತಹ ತ್ರಿಪುರಾಂತಕ ಕಾಮಾರಿಯನ್ನೇ ನೀನು, ಅಂತಹ ಜಿತೇಂದ್ರಿಯನನ್ನೇ ನೀನು ಮೋಹಗೊಳಿಸುವಂತಹ ಶಕ್ತಿಯನ್ನು ವಿಷ್ಣುವಿಗೆ ಕೊಟ್ಟೆ. ಆದುದರಿಂದ ತ್ರಿಪುರ ಸುಂದರಿಯ ಪ್ರಸ್ತಾರ ಭೇದದಲ್ಲಿ ಒಂದು ಪ್ರಸ್ತಾರಕ್ಕೆ, ಈ ಒಂದು ಪ್ರಸ್ತಾರಕ್ಕೆ ಋಷಿ ವಿಷ್ಣುವಾಗಿರ್ತಾನೆ. ಇದರ ಅರ್ಥ ಋಗ್ವೇದದಲ್ಲಿದೆ. ಅದೇ ರೀತಿಯಾಗಿ ಇನ್ನೊಂದು ಕತೆ, ಸ್ಮರೋಪಿತ್ವಾಂ ನತ್ವ ರತಿ ನಯನ ಲೇಖ್ಯೇನ ವಪುಷ, ಅಂದರೆ ಮನ್ಮಥನೂ ಕೂಡ ವಿಷ್ಣುವಿನ ಹಾಗೆ ನಿನ್ನನ್ನು ನಮಸ್ಕಾರ ಮಾಡಿ ಶ್ರೀಚಕ್ರವನ್ನು ಚೆನ್ನಾಗಿ ಪೂಜೆ ಮಾಡಿ ನಿನ್ನ ಮೂಲ ಮಂತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಆ ಮಹಿಮೆಯಿಂದ ರತಿದೇವಿಯ ಕಣ್ಣಿಗೆ ಅತಿ ಪ್ರಿಯವಾದ ದೇಹದಿಂದ, ಅಂದರೆ ಇದಕ್ಕೆ ಮುನ್ನ ಏನಾಗಿರುತ್ತೆ ನಿಮಗೆ ಗೊತ್ತಿರಬಹುದು ಕತೆ. ಶಿವ ಪಾರ್ವತಿ ಇಬ್ಬರನ್ನ ಒಂದು ಮಾಡಿಸ್ಬೇಕು ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಮನ್ಮಥ ಶಿವನ ಎದೆಗೆ ತನ್ನ ಕಾಮ ಬಾಣವನ್ನು ಬಿಡ್ತಾನೆ. ಶಿವ ಕೋಪಗೊಂಡು ಮನ್ಮಥನನ್ನು ದಹಿಸಿ ಬಿಡ್ತಾನೆ. ಈಗ ಮನ್ಮಥ ಅನಂಗನಾಗಿ ಬಿಡ್ತಾನೆ, ಅವನಿಗೆ ಅಂಗಾಂಗಗಳೇ ಇಲ್ಲ. ಈಗ ರತಿ ಏನು ಮಾಡಬೇಕು? ಆ ಅಂಗಸಂಗದಲ್ಲೇ ಬದುಕಿದ್ದಂತಹ ರತಿ ತನಗೆ ತನ್ನ ಪತಿಯನ್ನು ಒದಗಿಸ್ಕೊಡು ಅಂತ ಕೇಳ್ತಾಳೆ. ಅದು ಸಾಧ್ಯವಾಗೋದಿಲ್ಲ. ಶಿವ ಈಗಾಗಲೇ ಅವನನ್ನು ಭಸ್ಮ ಮಾಡಿ ಆಗಿದೆ. ಈ ಕಥೆ ಲಲಿತೋಪಾಖ್ಯಾನದಲ್ಲಿ ಬರುತ್ತೆ. ಅಲ್ಲಿ ತಾಯಿಯ ಕಟಾಕ್ಷದಿಂದ, ತಾಯಿಯನ್ನು ನಿರಂತರವಾಗಿ ಪೂಜೆ ಮಾಡಿ ಮನ್ಮಥ ಆ ಒಂದು ಶಕ್ತಿಯನ್ನು ಶಿವನಿಂದನೇ ಪಡ್ಕೊಳ್ತಾನೆ. ಆ ಶಕ್ತಿಯ ಮೂಲಕ ರತಿದೇವಿಯ ಕಣ್ಣಿಗೆ ಮಾತ್ರ ಆತ ಅಂಗಸಹಿತನಾಗಿ ದೇಹದಿಂದನೇ ರತಿದೇವಿಯ ಕಣ್ಣಿಗೆ ಮಾತ್ರ ಮನ್ಮಥ ಕಾಣಿಸ್ತಾ ಇರ್ತಾನೆ, ಬೇರೆಯವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಇವತ್ತು ಪ್ರಪಂಚದಲ್ಲಿ ಇರೋದು ಹಾಗೆ. ಆ ಕಾಮ ಅನ್ನೋದು ಎಲ್ಲಿಂದ ಬರುತ್ತೆ, ಹೇಗೆ ಹುಟ್ಟುತ್ತೆ, ಹೇಗಾಗತ್ತೆ ಅನ್ನೋದು ಯಾರೂ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಕಾಮದೇವ ಯಾರ ಕಣ್ಣಿಗೂ ಬೀಳಲ್ಲ, ಆತ ರತಿದೇವಿ ಕಣ್ಣಿಗೆ ಮಾತ್ರ ಬೀಳೋದು. ರತಿದೇವಿಗೆ ಮಾತ್ರ ಆತ ರತಿದೇವಿಯ ಕಣ್ಣಿಗೆ ಮಾತ್ರ ತನ್ನ ಅತಿ ಪ್ರಿಯವಾದ ದೇಹದಿಂದ ಕಾಣಿಸ್ಕೊಳ್ತಾನೆ. ಆ ಮೂಲಕ ಏನು ಮಾಡ್ತಾನೆ? ಮಹತಾಂ ಮುನೀನಾಮಪಿ ಅಂತರ್ಮೋಹಾಯ ಪ್ರಭವತಿ, ಅಂದರೆ ಮಹಾತ್ಮರಾಗಿ ಇದ್ದಂತಹ ಜಿತೇಂದ್ರಿಯರ ಅಂತರಂಗದಲ್ಲಿ ಶಬ್ದ ಸ್ಪರ್ಶಾದಿ ವಿಷಯಗಳ ಬಯಕೆ ಹುಟ್ಟಿಸುವುದಕ್ಕೆ ಸಮರ್ಥನಾಗ್ತಾನೆ. ಅಂತಹ ವಿಶ್ವಾಮಿತ್ರರೇ ಮೇನಕೆಗೆ ಬಲಿಯಾಗ್ತಾರೆ. ಅದೇ ರೀತಿ ಎಷ್ಟೋ ಜನ ಋಷಿ ಮುನಿಗಳು ಅಪ್ಸರಾ ಸ್ತ್ರೀಯರಿಂದನೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಸ್ತ್ರೀ ವ್ಯಾಮೋಹಕ್ಕೆ ಒಳಗಾಗಿ, ಆ ಕಾರಣ ಇಲ್ಲಿ ಸ್ತ್ರೀ ಅಂದ ಮಾತ್ರಕ್ಕೆ ಸ್ತ್ರೀ ವ್ಯಾಮೋಹ ಮಾಯ ಸ್ವರೂಪ ಪುರುಷರೆಲ್ಲ ಏನೋ ಮುಕ್ತಿಗೋಸ್ಕರ ಹೊರಟಿರೋರು ಅಂತ ಅರ್ಥ ಅಲ್ಲ. ಇಲ್ಲಿ ದೇಹದ ಆಕಾರಕ್ಕೆ ಬಲಿಯಾಗಿ ಮೋಹಕ್ಕೆ ಬಲಿಯಾಗ್ತಾರೆ. ಸ್ತ್ರೀಯರು ಕೂಡ ಪುರುಷ ವ್ಯಾಮೋಹಕ್ಕೆ ಬಲಿಯಾಗ್ಬೋದು, ಅದೇ ರೀತಿ ಪುರುಷರು ಕೂಡ ಸ್ತ್ರೀ ವ್ಯಾಮೋಹಕ್ಕೆ ಬಲಿಯಾಗ್ಬೋದು. ಇಲ್ಲಿ ಪುರುಷ ಅಂತಂದರೆ ಆ ಪುರದಲ್ಲಿ ವಾಸಿಸ್ತಕ್ಕಂತಹವನು, ಅಂದರೆ ದೇಹದಲ್ಲಿ ವಾಸಿಸ್ತಾ ಇರತಕ್ಕಂತಹ ಆತ್ಮ ಏನಿದೆ, ಹೊರಗಿನ ದೇಹನೇ ತನ್ನದು ಅಂತ ತಿಳ್ಕೊಳ್ಳೋದಷ್ಟೇ ಅಲ್ಲ, ಮತ್ತೊಂದು ದೇಹವನ್ನು ನೋಡಿ ಆ ದೇಹವನ್ನು ವ್ಯಾಮೋಹಿಸುವಂತೆ ಮಾಡ್ತಕ್ಕಂತಹದ್ದು ಮನ್ಮಥನ ಕೆಲಸ. ಆ ಕೆಲಸವನ್ನು ತಾನು ಸ್ವತಃ ದೇಹವನ್ನು ಹೊಂದಿರದೇ ಇದ್ದರೂ ರತಿದೇವಿಯ ಸಹಾಯದಿಂದ ಆತ ಆ ಕೆಲಸವನ್ನು ಮಾಡಿ ಎಂತಹ ಜಿತೇಂದ್ರಿಯರನ್ನೂ ಕೂಡ ಹಾದಿ ತಪ್ಪಿಸಿಬಿಡ್ತಾನೆ. ಈ ಅರ್ಥಕ್ಕೆ ಸಮ್ಮತಿ ವಚನ ವಾಮಕೇಶ್ವರ ಮಹಾತಂತ್ರದ ಚತುಶ್ಶತಿಯಲ್ಲಿ ಏತಾಮೇವ ಪುರಾರಾಧ್ಯ ವಿದ್ಯಾಂ ತ್ರೈಲೋಕ್ಯ ಮೋಹಿನಿ ತ್ರೈಲೋಕ್ಯಂ ಮೋಹಯಾಮಾಸ ಕಾಮಾರಿಂ ಭಗವಾನ್ ಹರಿಹಿ ಕಾಮದೇವೋಪಿ ದೇವೇಶಿ ಮಹಾತ್ರಿಪುರ ಸುಂದರಿ ಸಮಾರಾಧ್ಯ ಭವಲ್ಲೋಕೆ ಸರ್ವ ಸೌಭಾಗ್ಯ ಸುಂದರ. ಇಲ್ಲಿ ಗಮನಿಸಿದರೆ ಈ ಶ್ಲೋಕದಲ್ಲಿ ಕಾಮದೇವೋಪಿ ದೇವೇಶಿ ಮಹಾತ್ರಿಪುರ ಸುಂದರಿ ಸಮಾರಾಧ್ಯ, ಮಹಾತ್ರಿಪುರ ಸುಂದರಿಯನ್ನು ಸಮಾರಾಧನೆ ಮಾಡಿ ಆ ಮೂಲಕನೇ ಮನ್ಮಥ ಆ ಒಂದು ಶಕ್ತಿಯನ್ನು ಪಡ್ಕೊಳ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಎಂತೆಂತಹ ಜಿತೇಂದ್ರಿಯರನ್ನೂ ಕೂಡ ಕಟ್ಟಿ ಹಾಕೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂದರೆ ಅದೆಲ್ಲದೂ ಕೂಡ ಆ ತಾಯಿಯ ಪೂಜೆಯ ಫಲದಿಂದ. ಶ್ರೀವಿದ್ಯೆಯಲ್ಲಿ ಮನ್ಮಥ ವಿದ್ಯೆ ಅಂತಲೇ ಒಂದು ಭಾಗ ಇದೆ. ಆ ಮನ್ಮಥ ವಿದ್ಯೆಯ ಮೂಲಕ ಎಂತಹವರನ್ನು ಕೂಡ ವಶಪಡಿಸಿಕೊಳ್ಳಬಹುದು ಅಂತ. ಅದು ಕಾರಣ ಎಲ್ಲ ಬಯಕೆ ಹುಟ್ಟಿಸುವ ಮನಸ್ಸಿನ ಸಂಕ್ಷೋಭಣವೂ ಕೂಡ ಭಗವತಿಯ ಪ್ರಸಾದದ ಮಹಿಮೆ ಅಂತ ಶಂಕರ ಭಗವತ್ಪಾದರು ಅಭಿಪ್ರಾಯ ಪಡ್ತಾರೆ. ಸಹಜವಾಗಿಯೇ ದೇವಿ ಆರಾಧಕರು ಈ ಶ್ಲೋಕವನ್ನು ಜಪಿಸಿದರೆ ಪುರುಷ ವಶ್ಯ ಆಗುತ್ತದೆ ಅಂತ. ಇಲ್ಲಿ ಪುರುಷ ಅಂದ ಮಾತ್ರಕ್ಕೆ ಹೆಂಗಸರು ಈ ಶ್ಲೋಕವನ್ನು ಜಪಿಸಿ ಗಂಡಸರನ್ನು ವಶಪಡಿಸ್ಕೊಳ್ಬಹುದು ಅನ್ನೋ ಕೀಳು ಅರ್ಥದಲ್ಲಿ ಅಲ್ಲ. ಪುರುಷ ಅಂದರೆ ಯಾರು ಆ ಪುರ ದೇಹದಲ್ಲಿ ವಾಸಿಸ್ತಾ ಇದ್ದಾನೋ ಅವನನ್ನು
ನಮ್ಮ ಕಡೆಗೆ ನಾವು ವಶಪಡಿಸ್ಕೊಳ್ಬಹುದು ಅನ್ನೋ ಅರ್ಥದಲ್ಲಿ. ಅದರಿಂದ ಪುರುಷರು ಸ್ತ್ರೀ ವಶೀಕರಣ ಇರ್ಬೋದು, ಅಥವಾ ಸ್ತ್ರೀ ಪುರುಷ ವಶೀಕರಣ ಇರ್ಬೋದು, ಯಾವುದಕ್ಕೆ ಬೇಕಾದರೂ. ಆದರೆ ವಾಸ್ತವದಲ್ಲಿ ಇಲ್ಲಿ ಪುರುಷ ವಶ್ಯ ಎಂದರೇನು? ಪ್ರತಿ ಮಾನವ ಶರೀರದಲ್ಲೂ ಸ್ತ್ರೀ ಪುರುಷ ಶಕ್ತಿಗಳು ಸಮವಾಗಿ ಅಂತರ್ಲೀನವಾಗಿಯೇ ಇವೆ. ಹೊರಗಿನ ಯಾವುದೋ ಪುರುಷ, ಹೊರಗಿನ ಸ್ತ್ರೀ ಬಗ್ಗೆ ಯೋಚನೆ ಮಾಡಬೇಡಿ. ನಮ್ಮ ದೇಹದೊಳಗೆ ಸ್ತ್ರೀ ಪುರುಷ ಎರಡೂ ಭಾಗ ಇದೆ. ಪ್ರತಿಯೊಬ್ಬರೂ ಸಹ ನಾವು ಅರ್ಧನಾರೀಶ್ವರರೇ. ನಮ್ಮ ಒಂದು ಭಾಗ ಸ್ತ್ರೀ ಆಗಿದ್ದರೆ ಇನ್ನೊಂದು ಭಾಗ ಪುರುಷ ಆಗಿರುತ್ತೆ. ಹುಟ್ಟಿದ ಮಗುಗೆ ತಾನು ಪುರುಷನೋ ಸ್ತ್ರೀ, ತಾನು ಗಂಡೋ ಹೆಣ್ಣೋ ಗೊತ್ತಿರೋದಿಲ್ಲ. ಆದರೆ ಸುತ್ತಮುತ್ತಲಿನವರು ಗಂಡು ಮಗು ಅಥವಾ ಹೆಣ್ಣು ಮಗು ಅಂತ ಹೇಳಿ ಹೇಳಿ ಆಯಾ ಭಾವಗಳನ್ನು ಆ ಮಗುವಿನಲ್ಲಿ ಆರೋಪಿಸ್ತಾರೆ. ನಂತರ ಸಮಾಜದಲ್ಲೇ ಮಗು ಅದಕ್ಕೆ ತಕ್ಕ ಹಾಗೆ ಬೆಳೀತಾ ಹೋಗುತ್ತೆ. ಆದರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ, ಮುಂದೆ ಬೆಳೀತಾ ಬೆಳೀತಾ ಹೆಣ್ಣು ಮಕ್ಕಳು ಒಂಟಿಯಾಗಿ ಹೊರಗಡೆ ಹೋಗೋದಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ. ಗಂಡಸರು ಎಷ್ಟೇ ಧೈರ್ಯವಾಗಿ ಹೊರಗಡೆ ಎಲ್ಲ ಹೋಗಿ ಬಂದರು, ಜೀವನದಲ್ಲಿ ಏನೋ ಒಂದು ಕಷ್ಟಗಳು ಬಂದಾಗ ನಗೋಕ್ಕೂ ಆಗಲ್ಲ, ಕಣ್ಣಲ್ಲಿ ನೀರು ಸುರಿಸೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಶ್ರೀಮದ್ ಗಾಂಭೀರ್ಯದಲ್ಲಿ ಇರಬೇಕು. ತಾನು ಗಂಡು ಅದರ ಪುರುಷ, ಆ ವ್ಯಕ್ತಿತ್ವ ಗಂಡಿನ ವ್ಯಕ್ತಿತ್ವಕ್ಕೆ ತಕ್ಕ ಹಾಗಿರಬೇಕು. ಆದರೆ ಇವತ್ತಿನ ಕಾಲದಲ್ಲಿ ಹಾಗೆ ಇರೋದಕ್ಕೆ ಸಾಧ್ಯವಿಲ್ಲ. ಮೃದು ಸ್ವಭಾವದ ಹೆಂಗಸರೂ ಕೂಡ ಒಂದೊಂದು ಸಲ ಸಿಂಹದಂತೆ ವರ್ತಿಸಲೇಬೇಕಾಗತ್ತೆ. ಅದು ಮನೆಯಲ್ಲಿ ಗಂಡನ ಎದುರಿಗೆ ಬೇಕಾದರೂ ಇರಬಹುದು, ಕಚೇರಿನಲ್ಲಿ ಬಾಸ್ ಎದುರಿಗೆ ಬೇಕಾದರೂ ಇರಬಹುದು, ಅಥವಾ ಹೊರಗಡೆ ಪ್ರಪಂಚದಲ್ಲಿ ಯಾರೆದುರಿಗೆ ಬೇಕಾದರೂ ಇರಬಹುದು. ತಮ್ಮ ಒಳಗೆ ಇರತಕ್ಕಂತಹ ಪುರುಷತ್ವಕ್ಕೆ ಜಾಗೃತಿ ಕೊಡಲಿಲ್ಲ ಅಂತಂದರೆ ಜೀವನ ನಡೆಸೋದು ಕಷ್ಟವಾಗತ್ತೆ. ಅದೇ ರೀತಿಯಾಗಿ ಪುರುಷನಾಗಿರ್ತಕ್ಕಂಥವನು ಕೂಡ ತನ್ನಲ್ಲಿ ಕೆಲವೊಂದು ಸ್ತ್ರೈಣ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗತ್ತೆ. ಪುರುಷನಾಗಿರ್ತಕ್ಕಂಥವನು ಸಹ ಸಂದರ್ಭ ಬಂದಾಗ ಕಣ್ಣಲ್ಲಿ ನೀರು ಹಾಕಿದರೆ ಮುಂದೆ ಹೃದ್ರೋಗ ಸಮಸ್ಯೆ ಇರೋದಿಲ್ಲ. ಅದೇ ರೀತಿಯಾಗಿ ಆತ ಮನೆಯಲ್ಲಿ ಪ್ರತಿಯೊಬ್ಬರ ವಿಷಯದಲ್ಲೂ ಕೂಡ ಒಂದು ರೀತಿಯಾದಂತಹ ಒಳ್ಳೆಯ ಮೃದು ಸ್ವಭಾವದ ಅಂತಃಕರಣವನ್ನು ಹೊಂದಿದರೆ ಎಲ್ಲರಿಗೂ ಬೇಕಾದವರಾಗಿರ್ತಾರೆ. ಏಕೆಂದರೆ ಈ ಕಲಿಕಾಲದಲ್ಲಿ ಉದ್ಯೋಗಸ್ಥಳಾಗಿ ಹೊರಗೆ ಸಮಾಜದಲ್ಲಿ ಓಡಾಡ್ತಾ ಇರತಕ್ಕಂಥ ಸ್ತ್ರೀ ತನ್ನನ್ನು ತಾನೇ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಯಾರೋ ಒಬ್ಬ ಸಿನಿಮಾದಲ್ಲಿ ಬಂದ ಹಾಗೆ ಹೀರೋ ಬಂದು ಆಕೆಯನ್ನು ರಕ್ಷಣೆ ಮಾಡೋದಿಲ್ಲ. ಈ ಶ್ಲೋಕದ ಮನನದಿಂದ ಆ ಸ್ತ್ರೀಗೆ ಆಕೆಯಲ್ಲಿ ನಿಕ್ಷಿಪ್ತವಾಗಿರುವಂತಹ ಪುರುಷ ತತ್ವ ಕಾಣಿಸಿಕೊಂಡು ಧೈರ್ಯ, ಸಮಸ್ಯೆಗಳನ್ನು ಎದುರಿಸಲು ಸ್ಥೈರ್ಯ, ಪುರುಷ ತತ್ವದಿಂದ ಧೈರ್ಯ, ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಸ್ಥೈರ್ಯ, ಅಗತ್ಯವಾದರೆ ಸಮಾಜಕ್ಕೆ ಎದುರು ನಿಲ್ಲಬಲ್ಲಂತಹ ಆತ್ಮವಿಶ್ವಾಸ, ಹೋರಾಟದ ಸಾಮರ್ಥ್ಯಗಳಿಂದ ಕೂಡಿ ಆ ಪುರುಷ ತತ್ವವನ್ನು ಅವಲಂಬಿಸಿ ಜಟಿಲವಾದ ಸಮಸ್ಯೆಗಳನ್ನು ಕೂಡ ತಾನೇ ಬಗೆಹರಿಸಿಕೊಳ್ಳಬಲ್ಲಂತಹ ಚಾಕಚಕ್ಯತೆ ಆಕೆಯಲ್ಲಿ ಬರುತ್ತೆ. ಇವತ್ತಿನ ದಿವಸ ಸ್ತ್ರೀಯರಿಗೆ ಇದು ತೀರಾ ಅವಶ್ಯಕತೆಯಾಗಿದೆ. ವರದಕ್ಷಿಣೆ ಹಿಂಸೆಗಳಿಂದ ಹಿಡಿದು ಉದ್ಯೋಗದಲ್ಲಿನ ಹಿಂಸೆಗಳವರೆಗೂ ಸ್ತ್ರೀಯಾಗಿಯೂ ಇರಬೇಕು. ಅದೇ ರೀತಿ ಆಕೆ ಪುರುಷನಾಗಿಯೂ ಕೂಡ ಸಂದರ್ಭ ಬಂದಾಗ ಪುರುಷನಾಗಿಯೂ ಬದಲಾಗಬೇಕಾಗತ್ತೆ. ಇದನ್ನೇ ಪುರುಷವಶ್ಯ ಅಂತ ಹೇಳ್ತಾರೆಯೇ ಹೊರತು ದಾರಿಯಲ್ಲಿ ಹೋಗೋ ಗಂಡಸರನ್ನೆಲ್ಲ, ತನಗೆ ಇಷ್ಟಪಟ್ಟಂಥ ಗಂಡಸರನ್ನೆಲ್ಲ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಈ ಶ್ಲೋಕನ ಬಳಸಬೇಕು ಅಂತ ಅಲ್ಲ. ಯಾಕೆ ಅಂತಂದರೆ ಬಹಳ ಎಚ್ಚರದಿಂದ ಇರಬೇಕು. ಆ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಏನಾಗತ್ತೆ, ಯಾರೋ ಸ್ತ್ರೀ ತನ್ನಲ್ಲಿರ್ತಕ್ಕಂಥ ಪುರುಷ ಶಕ್ತಿ ಜಾಗೃತವಾಗಿ ತಾನು ಹೊರಗಿನ ಪ್ರಪಂಚದಲ್ಲಿ ಧೈರ್ಯವಾಗಿ ಬದುಕೋಕ್ಕೆ ಬೇಕಾಗತ್ತೆ ಅಂತ ಈ ಶ್ಲೋಕವನ್ನು ಏನಾದರೂ ಪಠಣ ಮಾಡ್ತಾ ಇದ್ರೆ ಆಕೆ ಗಂಡ ಏನು ತಿಳ್ಕೊತಾನೆ, ಅಥವಾ ಮನೆಯಲ್ಲಿ ತಂದೆ ತಾಯಿ ಇದ್ರೆ ಏನು ತಿಳ್ಕೊತಾರೆ, ಇವಳು ಯಾವುದೋ ಪುರುಷನನ್ನು ವಶೀಕರಣ ಮಾಡ್ಕೋತಾ ಇದ್ದಾಳೆ ಅಂತ. ಸೌಂದರ್ಯ ಲಹರಿನೇ ಆಗಲಿ, ಯಾವುದೇ ಸಾತ್ವಿಕ ಶ್ಲೋಕಗಳೇ ಆಗಲಿ, ಅದರ ಉದ್ದೇಶ ವಾಮಾಚಾರ ಅಲ್ಲ, ಯಾರನ್ನೋ ವಶೀಕರಣ ಮಾಡಿಕೊಳ್ಳುವುದಲ್ಲ. ನಮ್ಮೊಳಗೆ ಇರ್ತಕ್ಕಂತಹ ಆ ಪುರುಷ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥದ್ದು. ಸ್ತ್ರೀ ಆದರೆ ಅವರ ಒಳಗೆ ಇರತಕ್ಕಂತಹ ಪುರುಷ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ. ಅದಕ್ಕೆ ಇಲ್ಲಿ ಆಧಾರ ಏನು ಅಂತಂದರೆ, ಈಗಾಗಲೇ 2 ಕಥೆಗಳನ್ನು ನಾನು ಹೇಳಿದೆ. ಹೇಗೆ ತಾಯಿಯ ಕರುಣಾಕಟಾಕ್ಷದಿಂದಾಗಿ, ಆ ಕರುಣಾಕಟಾಕ್ಷದ ಕಾರಣದಿಂದಾಗಿ ವಿಷ್ಣು ಭುವನ ಮನೋಹರವಾದಂಥ ರೂಪವನ್ನು ಧರಿಸಿ ಸಾಧಾರಣ ಅಲ್ಲ, ಶಿವನನ್ನೇ ಮೋಹಗೊಳಿಸ್ತಕ್ಕಂಥ ಶಕ್ತಿ ಅವನಿಗೆ ಬರುತ್ತೆ. ಮನ್ಮಥ ತಾನು ಅಂಗವನ್ನು ಕಳೆದುಕೊಂಡಿದ್ರು, ತನ್ನ ಹೆಂಡತಿಗೆ ಮಾತ್ರ ಅವನ ಸಶರೀರನಾಗಿ ಕಾಣಿಸ್ಕೊಳ್ತಾ ಇದ್ರು. ಎಂತಹ ಜಿತೇಂದ್ರಿಯರನ್ನೂ ಕೂಡ ಮೋಹಗೊಳಿಸ್ತಕ್ಕಂಥ ಶಕ್ತಿ ಅವನಿಗೆ ಬರುತ್ತೆ. ಹಾಗಿರುವಾಗ ಸಾಧಾರಣ ಮನುಷ್ಯರಾಗಿರ್ತಕ್ಕಂಥ ನಮಗೆ ನಮ್ಮ ಒಳಗಿರ್ತಕ್ಕಂತಹ ಆ ಪುರುಷ ಶಕ್ತಿಯನ್ನು, ಎಷ್ಟೋ ಜನ ಪುರುಷರಲ್ಲೂ ಈ ಸಮಸ್ಯೆ ಇರುತ್ತೆ. ಪುರುಷರಾಗಿದ್ದರೂ ಸಹ ಧೈರ್ಯವಾಗಿ ಬಾಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿರ್ಬೋದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಇಲ್ಲದೆ ಹೆದರಿಕೆಯಿಂದಾಗಿಯೇ ಮುದುಡ್ಕೊಂಡು ಅವ್ರ ಜೀವನನೇ ಹಾಳು ಮಾಡ್ಕೊಳ್ತಾ ಇರ್ತಾರೆ.
ಅಂಥ ಸಂದರ್ಭದಲ್ಲೂ ಕೂಡ ಈ ಶ್ಲೋಕವನ್ನು ಪದೇ ಪದೇ ಪಠಣ ಮನನ ಮಾಡೋದ್ರಿಂದ, ಸ್ಮರಣ ಮನನ ಮಾಡೋದ್ರಿಂದ, ಈ ಶ್ಲೋಕವನ್ನು ನೆನೆಸ್ಕೊಳ್ಳೋದ್ರಿಂದ ಆ ತಾಯಿ ನನ್ನ ಬೆನ್ನಿಗಿದ್ದಾಳೆ, ನನಗೆ ಆ ಶಕ್ತಿನ ಕೊಡ್ತಾಳೆ. ಅಂಥ ವಿಷ್ಣು ಮನ್ಮಥರಿಗೆ ಶಕ್ತಿ ಕೊಟ್ಟಂಥ ತಾಯಿ ನನಗೆ ಆ ಶಕ್ತಿನ ಕೊಡೋದಿಲ್ವೇ? ಆ ಒಂದು ಧೈರ್ಯ ನಮ್ಮಲ್ಲಿ ಮೂಡಿಬರೋದು ಸಹಜ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.